ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇಣು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೇಳ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಹಪ್ಪಳ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4 ಟೊಮೊಟೊ, ಅದಾದಮೇಲೆ ಚಿಕ್ಕದು ಒಂದು 10 ಗೆಡ್ಡೆ ಆಗೋಷ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಹಿಂದಿನ ಸತಿ ಮಾಡಿದಾಗ ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಬಟ್ ಈ ಸತಿ ಮಾಡಿದಾಗ ಆಗ್ತಾಯಿಲ್ಲ, ಖಾಲಿಯಾಗಿತ್ತು. ಹಂಗಾಗಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸಬ್ಬಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇದೊಂಥರ ಕಪ್ಪು ಥರ ಕಲೆ ಥರ ಏನೋ ಬಿದ್ದಿತ್ತು, ಹಾಗಾಗಿ ಅದನ್ನು ಕೂಡ ತೆಗ್ದಾಕಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಸಬ್ಬಕ್ಕಿ ನೆನೆ ಇಟ್ಟಿದ್ದಾಯಿತು. ಪಾತ್ರೆಯಲ್ಲಿ ಹೆಸರು ಕಾಯೋದಕ್ಕಂತ ಇಟ್ಟಿದ್ದೀನಿ. ಹಪ್ಪಳ ಮಾಡೋದಕ್ಕೆ ಮಿಕ್ಸಿಗೂ ಕೂಡ ಹಾಕಿಟ್ಕೊಂಡಿದ್ದೀನಿ. ಇವಾಗ ಬಂದು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಮಾರುತಿ ಬ್ರ್ಯಾಂಡು ಖಾರದ ಪುಡಿ. ಇವಾಗ ಸದ್ಯಕ್ಕೆ ಸಾಕು ಅಂತ ಹೇಳಿ ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಬೇಳೆಗಳನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ಹುಣಸೆಹಣ್ಣೆಲ್ಲ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದಾಯಿತು. ಅದನ್ನೆಲ್ಲ ವೀಡಿಯೋದಲ್ಲಿ ಆಗಲಿಲ್ಲ. ವೀಡಿಯೋ ಮಾಡ್ಕೊಳಕ್ಕೂ ಸ್ವಲ್ಪ ಪುರ್ಸೊತ್ತಿರಲಿಲ್ಲ, ಬೇಗ ಬೇಗ ಕೆಲಸ ಆಗಬೇಕಲ್ಲ, ಹಾಗಾಗಿ ಏನು ಮಾಡಿಕೊಡ್ಲಿಲ್ಲ ವೀಡಿಯೋನ. ಮತ್ತು ಒಂದು ಬಾಕ್ಸು, ಒಂದು 50 ಸೇರು ಆಗೋಷ್ಟು ಅಕ್ಕಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬಂದು ಫಸ್ಟು ಹಪ್ಪಳ ಮಾಡಿಬಿಡೋಣ, ಆಮೇಲೆ ಬೇಕಾದರೆ ಇರುವಂಥ ಹುಣಸೆಹಣ್ಣೆಲ್ಲ ಕುಟ್ಟಿ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಈ ರೀತಿ ಇವಾಗ ಹುಣಸೆಹಣ್ಣು ತೊಳೆದ್ಬಿಟ್ಟು ನೆನೆ ಹಾಕ್ಕೊತಾ ಇದ್ದೀನಿ. ಮೇಲಿರೋಂಥ ಕಸ ಕಡ್ಡಿ ಎಲ್ಲ ಹೋಗುತ್ತೆ ಈ ರೀತಿ ತೊಳೆದು ಹಾಕ್ಕೊಂಡ್ರೆ. ಹಾಗಾಗಿ ನಾವೇ ಮನೆಯಲ್ಲಿ ಕುಟ್ಟಿ ರೆಡಿ ಮಾಡಿರೋದ್ರಿಂದ ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಅದೇ ಹೊರಗಡೆ ತಂದಿದ್ದಾಗಿರೋದಾಗಿದ್ರೆ ಇಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಇನ್ನು ತೊಳ್ಕೊಂಡಿದ್ದಾಯಿತು. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ರುಬ್ಬಿದ್ದೆಲ್ಲ ನೋಡ್ತಾ ಇರ್ಬೋದು, ಮಿಶ್ರಣ ರೆಡಿಯಾಗಿದೆ. ಇದ್ರ ಜೊತೆ ರುಬ್ಬಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಇನ್ನು ಹುಣಸೆ ಹುಳಿ ಇಷ್ಟೆಲ್ಲ ಬಾಕಿ ಇದೆ. ಇನ್ನು ಬೆಳಗ್ಗೆಯಿಂದ ಪಾತ್ರೆಗಳೆಲ್ಲ ಹಂಗೆ ಇದ್ದಾವೆ, ಯಾವುದನ್ನು ಕೂಡ ತೊಳೆದಿಲ್ಲ. ಅವರ ಅಪ್ಪಾಜಿ ಹೋದ ತಕ್ಷಣ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಲಾಸ್ಟಿಗೆ ಹಾಕೋದಕ್ಕೆ. ಇನ್ನು ನೈಟ್ ತೊಗೊಂಬಂದಿದ್ರು ಸೊಪ್ಪು ಸೋಸ್ಕೋಬೇಕು. ಸ್ವಲ್ಪ ಸೋಡಾ ಪುಡಿ, ಜೀರಿಗೆ ಎಲ್ಲನೂ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇವಾಗ ಚೆನ್ನಾಗಿ ಹೆಸರು ಕಾಯ್ತಲ್ಲ ಆವಾಗ ಹಾಕೋದಿದು. ಇನ್ನು ಹಿಟ್ಟು ನೋಡ್ತಾ ಇರ್ಬೋದು, 1 ಸೇರು ಆಗೋಷ್ಟು ಹಿಟ್ಟಿದೆ. ಇದು ಬಂದುಬಿಟ್ಟು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದು ನಿನ್ನೆ ಹಸಿ ಕರಿಬೇವು ಹಾಕಿದ್ದೆ. ಇವತ್ತು ನೋಡ್ತಾ ಇರ್ಬೋದು ಸ್ವಲ್ಪ ಒಂಥರ ಒಣಗಿರೋ ಥರ, ಬಾಳಿರೋ ಥರ ಆಗ್ತಾಯಿದೆ. ಇನ್ನು ಚೆನ್ನಾಗಿ ನೀರು ಮಳ್ತಾ ಇದೆ ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿರೋ ಅಂಥದ್ದು. ಇನ್ನು ಹುಣಸೆಹಣ್ಣು ಕೂಡ ಚೆನ್ನಾಗಿ ಈಜಕ್ಕೆ ಕಿವುಚಿ ಅದರಲ್ಲಿ ಇರೋಂಥ ರಸ ತೆಗೆದ್ಬಿಟ್ಟು ಅದನ್ನು ಕೂಡ ಕುದಿಯೋದಕ್ಕೆ ಹಾಕ್ತೀನಿ. ಥರ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸು ನಾನು ಬಳಸುವಂಥದ್ದು. ಇದು ಬಿಟ್ಟು ಇನ್ನೇನೂ ಇಲ್ಲ. ಅಕ್ಕಿ ಹಿಟ್ಟು ಅಷ್ಟೇ, ನಾನು ರಾಗಿ ಹಿಟ್ಟು ಈ ಥರ ಮತ್ತು ಸಬ್ಬಕ್ಕಿ ಇದೇನೂ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ಸಿಲ್ಲ. ಬರೀ ಅಕ್ಕಿ ಹಿಟ್ಟು 3 ದಿನ ನೆನೆಸಿರೋ ಅಂಥದ್ದು ಅಕ್ಕಿ ಹಿಟ್ಟು, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನೋಡ್ತಾ ಇರ್ಬೋದು, ಹುಣಸೆ ಹುಳಿ ಕಲಿಸ್ಬಿಟ್ಟು ಹಾಕಿದ್ದಾಯಿತು. ವೇದು ಪಾಪುನ ಮಲಗಿಸ್ಬೇಕು ಅಂತ ಟ್ರೈ ಮಾಡಿದೆ, ಬಟ್ ಮಲ್ಕೊಳ್ಲಿಲ್ಲ ಅವನು. ಹುಣಸೆ ಹುಳಿನೆಲ್ಲನೂ ಹಾಕಿದ್ದಾಯಿತು. ಇನ್ನು ಸ್ವಲ್ಪ ಮುದ್ದೆ ಎಲ್ಲ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಾದೋದಕ್ಕೆ ಸ್ವಲ್ಪ ಇಟ್ಟಿರ್ತೀನಿ. ಇವಾಗ ಇದ್ರ ಜೊತೆ ಸ್ವಲ್ಪ ಹೆಸರು ಕೂಡ ತೆಗಿಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು, ಹುಣಸೆ ಹುಳಿ ಇನ್ನೂ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಇದೇನು ಸಬ್ಬಕ್ಕಿನ ಇವಾಗಲೇ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ಕದ್ರೋಗುತ್ತೆ, ಕಾಣಿಸಲ್ಲ ಅದೇನು ಕಣ್ಣಿಗೆ. ಇನ್ನು ಸ್ವಲ್ಪ ಹಂಗೆ ಉಳಿಸ್ಕೊಂಡಿದ್ದೀನಲ್ಲ, ಅದು ಮಾತ್ರ ಮುದ್ದೆ ನಾವೇನು ಕಟ್ತೀವಿ ಆ ಟೈಮಲ್ಲಿ ಹಾಕ್ಕೊಳ್ತೀನಿ. ಮತ್ತು ಸೋಡಾ ಪುಡಿನೂ ಅಷ್ಟೇ, ಮುದ್ದೆ ಎಲ್ಲ ರೆಡಿ ಆದಮೇಲೆ ಸೋಡಾ ಪುಡಿ ಕೂಡ ಹಾಕೋದು. ಇದು ಪಪ್ಪು ನೋಡ್ತಾ ಇರ್ಬೋದು, ಈ ಥರ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಇದೆಲ್ಲ ಒಗ್ದಿರೋ ಬಟ್ಟೆ ನೋಡಿ ಕೆಳಗಡೆ ಹಾಕ್ಕೊಂಡು ಮಲಗಿದ್ದಾನೆ. ಹೆಂಗೋ ಒಂದು ಒಟ್ಟು ಆಟ ಆಡಿದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಇನ್ನು ಚೆನ್ನಾಗಿ ಮಳ್ತಾ ಇದೆ ಹೆಸರು. ಇನ್ನೇನು ಹಿಟ್ಟು ಹಾಕಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿಬೇಕಾದ್ರೆ ಹಿಟ್ಟು ಹಾಕಿದರೆ ಚೆನ್ನಾಗಿ 1 ಗಂಟು ನಿಲ್ಲದೇ ಮುದ್ದೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಇದರಲ್ಲಿ ಒಂದು ಕರಿಬೇವು, ಒಂದು ಸೊಪ್ಪಿನ ಥರ ಏನೋ ಬಿದ್ದಿದೆ. ನಾನು ಅದು ನೋಡಿಬಿಟ್ಟು ಹುಳ ಆಗಿರ್ಬೋದೇನಪ್ಪ ಇದು ಅಂತ ಅಂದ್ಕೊಂಡೆ, ಬಟ್ ಕರಿಬೇವು ಸೊಪ್ಪು. ನನಗಂತೂ ಭಯ ಆಗಿಬಿಟ್ಟು ಹಿಟ್ಟು ಜಲ್ದಿ ಹಿಡಿದು ಇಟ್ಕೊಂಡಿದ್ದೆ, ಇದೇನಿದು ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು, ಇದೇನೆ. ಇನ್ನು ಹಿಟ್ಟು ನೋಡ್ತಾ ಇರ್ಬೋದು, 1 ಸೇರು ಹಿಟ್ಟನ್ನು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿಯೋದಕ್ಕೆ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಸೈಡಿಗೆ ಹೋಗಿತ್ತು, ಅದನ್ನೆಲ್ಲ ಕೈಯಲ್ಲಿ ಈ ಕಡೆ ತಗೊಂಡಿದ್ದಾಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇಣು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಮುದ್ದೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಇನ್ನೂ ತೊಳೆದಿಲ್ಲ ಇವತ್ತು. ಮತ್ತು
ಬಟ್ಟೆ ಎಲ್ಲ ನೆನೆಸಿದ್ದೀನಿ. ಫಸ್ಟು ಹಪ್ಳನೆಲ್ಲ ಮಾಡಿಬಿಟ್ಟು ಅದಾದ ನಂತರ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಲ್ಲ ಅವನ್ನೆಲ್ಲ ತೊಳೆದು ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಹಪ್ಳ ಮಾಡಿ ಒಣಗಾಕುವಂಥ ಬೆಡ್ಶೀಟ್ನ ಒಣಗಾಕಿದ್ದೀನಿ. ನೋಡ್ತಾ ಇರ್ಬೋದು ಇದೆಲ್ಲ ವಾಶ್ ಆಗಿದೆ. ಇನ್ನು ಸ್ವಲ್ಪ ಜಾಸ್ತಿ ಕೊಳೆ ಬಟ್ಟೆ ಇರೋ ಅಂಥದ್ದನ್ನೆಲ್ಲ ಹಾಕಿದ್ದೀನಿ. ಹಪ್ಳ ಒಂದು ಆಯಿತು ಅಂದರೆ ಆಮೇಲೆ ಸಂಜೆ ಲೇಟ್ ಆಗಲಿ ಈ ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನು ನಾಳೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೂ ಕೂಡ ಹೋಗಬೇಕು. ನಮ್ಮ ಮನೆಯಲ್ಲಿರ್ತಾರೆ, ಭಾನುವಾರ ಆಗಿರೋದ್ರಿಂದ ಅವರೇ ನೋಡ್ಕೊತಾರೆ. ಇದು ಬಂದುಬಿಟ್ಟು ಶನಿವಾರದಲ್ಲಾಗಿರುತ್ತೆ. ವೇದ ಪಾಪ ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾನೆ. ಇನ್ನೂ ನಿದ್ದೆ ಬಂದಿಲ್ಲ ಅನಿಸುತ್ತೆ ಅವನಿಗೆ. ಇನ್ನು ನಾನು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ. ಇನ್ನು ಚೌಡ ಪುಡಿ ಮತ್ತು ಜೀರಿಗೆ, ಕೊತ್ತಂಬರಿ, ಕರಿಬೇವು ಇಷ್ಟೇ ಹಾಕುವಂಥದ್ದಿರೋದು. ಇನ್ನು ಸ್ವಲ್ಪ ಸಾಬುದಾನ ಅಂದರೆ ಸಬ್ಬಕ್ಕಿ ಅಷ್ಟೇ ಇನ್ನು ಅದರಲ್ಲಿ ಹಾಕಿದರೆ ಇನ್ನು ಮುಗೀತು. ಇದೇ ರೀತಿ ನಾವು ಹಪ್ಪಳ ಮಾಡುವಂಥದ್ದು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು ಹಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಒಂದು ಸ್ವಲ್ಪ ಹೊತ್ತು ಕುದ್ರೆ ಚೆನ್ನಾಗಿ. ಹಂಗಾಗಿ ಇನ್ನೊಮ್ಮೆ ವೇದ ಪಾಪನ ಹೋಗ್ಬಿಟ್ಟು ತಟ್ಟಿ ಮಲ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಬಂದು ಕುದಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತೆಗಿತಾ ಇದ್ದೀನಿ. ಹೆಸರು ಜಾಸ್ತಿ ಆಗಿತ್ತು ಅಂತ ಏನು ಹೇಳಿದ್ದೆ, ಹಾಗಾಗಿ ಒಲೆ ಮೇಲಾದರೆ ಒಂದು 4ರಿಂದ 5 ಸೇರು ಮುದ್ದೆ ಮಾಡ್ಕೊಂಡು ಆರಾಮಾಗಿ ಒತ್ಬೋದು. ಇಲ್ಲಿ ಅಷ್ಟೊಂದು ಕಂಫರ್ಟಾಗಿರಲ್ಲ. ಹಂಗಾಗಿ ನಾನು ಗ್ಯಾಸಿನ ಮೇಲೆ ಮಾಡ್ತಾ ಇರೋದ್ರಿಂದ ಒಂದೇ ಸೇರಿನ ಮಾಡ್ಕೊತಾ ಇದ್ದೀನಿ. ಮತ್ತು ಮಂಚನೂ ಕೂಡ ಅಷ್ಟೇ, ಒಂದೇ ಮಂಚ ಇರೋದ್ರಿಂದ ಇಷ್ಟೇ ಇಡಿಸೋ ಅಂಥದ್ದು. ಇನ್ನೊಂದು ಮಂಚದ ಮೇಲೆ ಕೂತ್ಕೊಂಡು ಒತ್ತೋಕ್ಕಾಗುತ್ತೆ. ಇಲ್ಲಾಂದರೆ ಹೊರಗಡೆ ಒಬ್ರು ಇರಲೇಬೇಕು, ನಾಯಿಗಳದ್ದು ಕಾಟ ಆಗಿರುತ್ತಲ್ಲ, ಹಾಗಾಗಿ ಈ ಥರ ಚೆನ್ನಾಗಿ ಕೂಡಿಸಿದ್ದಾಯಿತು. ಇನ್ನು ಹಪ್ಪಳಕ್ಕೆ ಇದಕ್ಕೆ ಜೀರಿಗೆ ಹಾಕಿಲ್ಲ, ಇನ್ನು ಸೋಡಾ ಪುಡಿ ಹಾಕಿಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಮ್ಮೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಒಂದು ಗಂಟಿಲ್ಲೇ ಕುದಿ ಕೂಡ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇವಾಗ ಇನ್ನೊಂದು ಸರಿ ಒಲೆ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬಿಸಿ ಹತ್ತಿದ್ರೆ ಒಂದು ಹಪ್ಪಳನೂ ಹೊಡ್ಕೊಳ್ಳಲ್ಲ. ಹಂಗಾಗಿ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಇನ್ನು ಒಂದು ಸ್ವಲ್ಪ ಇದೆ, ಭಾಳ ಏನಿಲ್ಲ. ಸಬ್ಬಕ್ಕಿ ಎಲ್ಲ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ. ಇನ್ನು ಸೊಪ್ಪು ಕೂಡ ಇದೆ. ಹಪ್ಪಳ ಎಲ್ಲ ಆದಮೇಲೆ ಸೊಪ್ಪು ಸೋಸ್ಕೋಬೇಕು. ಮತ್ತು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಅಂಥ ಜಾಲಾಡ್ ಹಾಕಬೇಕು. ವೇದು ಪಾಪ ಅಂತೂ ಮಲ್ಕೊಂಡ್ರೆ ಒಳ್ಳೆ ಟೈಮಿಗೆ ಮಲಗಿದ್ದಾನೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಅದು ಇದು ಅಂತ ತುಂಬ ತರಲೆ ಮಾಡ್ಕೊತಾ ಇದ್ದೆ. ಪ್ರತಿ ವರ್ಷವೂ ಇದೇ ರೀತಿ ನಾವು ಹಪ್ಪಳ ಮಾಡ್ಕೊಳ್ಳೋ ಅಂಥದ್ದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ, ತಿಳಿಸಿ ಅಂತ. ಇವಾಗ ನೋಡ್ತಾ ಇರ್ಬೋದು ಚೌಡ ಪುಡಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಂಗಾಗಿ ಇವಾಗ ಭಾಳ ಸತಿ ಎಲ್ಲ ಮಿಕ್ಸ್ ಹೊಡಿತೀವಲ್ಲ, ಹಾಗಾಗಿ ಎಲ್ಲದಕ್ಕೂ ಅಂಟುತ್ತೆ. ಹಾಗಾಗಿ ಇವಾಗ ಎಲ್ಲನೂ ಹಾಕ್ಕೊಂಡು ಇನ್ನೊಮ್ಮೆ ಮುದ್ದೆನ ಚೆನ್ನಾಗಿ ಕುಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿ ತಾಕಿದೆ ಮುದ್ದೆಗೆ. ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗೇನು ಮುದ್ದೆ ಕಟ್ಟಿ ಇಡೋದಿಲ್ಲ. ಇನ್ನೂ ಒಂದು 10 ನಿಮಿಷ, ಕಾಲು ಗಂಟೆವರೆಗೂ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಬಿಟ್ಟಿರ್ತೀನಿ ಒಲೆ ಮೇಲೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹಳ್ಳೋದಕ್ಕೆ ಬಿಟ್ಟಿರ್ತೀನಿ. ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಇದಾಗಿದೆ. ನೋಡ್ತಾ ಇರ್ಬೋದು ಮುದ್ದೆಯಲ್ಲಿ ಈ ರೀತಿ ಹೊಗೆ ಬರಬೇಕು. ಆ ಥರ ಆದರೆ ಒಂದು ಹಪ್ಪಳನೂ ಹೊಡ್ಕೊಳ್ಳಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರನೇ ನಮ್ಮಮ್ಮ ಕೂಡ ಮಾಡ್ತಾ ಇದ್ದಿದ್ದು. ಹಂಗಾಗಿ ನಾವು ಕೂಡ ಇದೇ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ಅವರು ಒಂದಿನಕ್ಕೆ 5 ಸೇರು 6 ಸೇರು ಈ ಥರ ಹಪ್ಪಳ ಮಾಡ್ಕೊತಾ ಇದ್ರು ನಮ್ಮಮ್ಮ. ಬಟ್ ನಮ್ಮ ಕೈಲಿ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಈ ಥರ ಕೂಡಿಸೋದು ಕೂಡ ಕಷ್ಟ ಅನಿಸುತ್ತೆ. ಹಂಗಾಗಿ ಸಾಕು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೇ ರೀತಿ 2 ಸತಿ ಮಾಡ್ಕೊತೀನಿ. ಒಂದೊಂದು ಸೇರಿದ್ದು, 1.5 ಸೇರಿದ್ದು ಈ ಥರ. ನೋಡ್ತಾ ಇರ್ಬೋದು ಇವಾಗ ಮುದ್ದೆ ಎಲ್ಲ ಕಟ್ಕೊಂಡು ಹೊರಗಡೆ ತಗೊಂಡೋಗಿ ಮಂಚದ ಮೇಲೆ ಕೂತ್ಕೊಂಡು ಹಪ್ಪಳ ಒತ್ತುವಂಥದ್ದು. ನಾನು ಮತ್ತು ನಮ್ಮ ಅಕ್ಕನ ಮಗಳು, ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರೇನು ಬರಲ್ಲ. ನಾಳೆ ಫಂಕ್ಷನ್ ಏನಿದೆ ಅವರು ಕೂಡ ಇವತ್ತು ಮುಂಚೆನೇ ಹೋಗ್ತಾ ಇದ್ದಾರೆ. ನಾನು ನಮ್ಮ ಅಕ್ಕ ಮಾತ್ರ ನಾಳೆ ಹೋಗಬೇಕು ಅಂತ ಇದ್ದೀವಿ. ವೇದು ಪಾಪನು ಇಲ್ಲೇ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಫಂಕ್ಷನ್ಗೆ. ಸರಿ ಅಂತ ಹೇಳಿದ್ದೀನಿ. ನಾಳೆ ನಮ್ಮ ಅಡಿಕೆ ಗಿಡದಲ್ಲಿ ಪೈಪ್ ಹಾಕಕ್ಕೆ ಬರ್ತಾ ಇದ್ದಾರೆ. ಅಡಿಕೆ ಗಿಡಕ್ಕೆ ಟಚ್ ಆಗ್ತಾ ಇದೆ ವೈರು. ಹಂಗಾಗಿ ಅವರ ಅಪ್ಪಾಜಿ ಮನೆಯಾಗಿರ್ತಾರೆ. ಮಧುರನು ನೋಡಿಕೊಂಡು ಬರಬೇಕು. ನೋಡ್ತಾ ಇರ್ಬೋದು ಮುದ್ದೆ ಅಂತೂ ಸಖತ್ತಾಗಿ ಬಂದಿದೆ. ಒಂದು ಗಂಟಿಲ್ಲ ಏನಿಲ್ಲ, ತುಂಬ ಚೆನ್ನಾಗಾಗಿದೆ ಹಪ್ಪಳದ ಮುದ್ದೆ. ನಮ್ಮ ವೇದು ಪಾಪು ಹೆಂಗೋ ಮಲಗ್ದ. ತುಂಬ ಚೆನ್ನಾಗಿ ಇನ್ನು ಕೆಲಸಗಳು ಸಾಗುತ್ತೆ. ಇದೇನು ಒಂದು 4 ಮುದ್ದೆ ಆಗ್ಬೋದು. ನಾವು ಡೈಲಿ ಮನೇಲಿ ಮಾಮೂಲಿ
ಮಾಮೂಲಿ ಏನು ಮಾಡ್ಕೊತೀವಿ ಆದರೆ 2ರಷ್ಟು ಮುದ್ದೆ, ಒಂದು 4 ಮುದ್ದೆ, ಹಂಗಾಗಿ ಬೇಗನೆ ಆಗುತ್ತೆ, ಏನು ಕಷ್ಟ ಅನಿಸಲ್ಲ. ಏನಂದರೆ ಇನ್ನು ಪಾತ್ರೆ ತೊಳೆದಿಲ್ಲ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಅದೆಲ್ಲ ಕೆಲಸಗಳು ಇದ್ದಿದ್ದೆ ಮನೆಯಲ್ಲಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಇದೇ ಥರ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾರೆ. ಹಾಗೆ ನಾನು ಕೂಡ ಮಾಡಿಬಿಡೋಣ, ಇನ್ನೇನು ಹಬ್ಬ ಹತ್ರಕ್ಕೆ ಬಂತು, ಮನೆಯೆಲ್ಲ ಕ್ಲೀನಿಂಗು ಎಲ್ಲನೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ಸ್ವಲ್ಪ ಮುಂಚೆನೇ ಮಾಡ್ಕೊತಾ ಇದ್ದೀನಿ. ಹಬ್ಬ ಇನ್ನೇನು 8-10 ದಿನ ಇದೆ, ಹಾಗಾಗಿ ಇಷ್ಟೇ ಹಪ್ಪಳ ನೋಡಿ ಆಗಿರೋಂಥದ್ದು. ಇನ್ನು ಸ್ವಲ್ಪ ಇದೆ ಪ್ಲೇಟಲ್ಲಿ, ಅದೇನು ಜಾಸ್ತಿ ಇಲ್ಲ, ಎಲ್ಲ ಸೇರಿ ಒಂದು 150-200 ಆಗಿರ್ಬೋದು. 2 ದಿನ ಮಾಡಿರೋಂಥ ಹಪ್ಪಳ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.